ದ್ವೇಷ, ಹೊಟ್ಟೆ ಕಿಚ್ಚು ಎಂದರೆ ನಾವು ವಿಷವನ್ನು ಸೇರಿಸಿ ಬೇರೆಯವರೇ ಸಾಯಲಿ ಎಂದು ಬಯಸಿದಂತೆ. ಆದರೆ ದ್ವೇಷಕ್ಕೆ ಬಲಿಯಾಗುವವರು ನಾವು. ದ್ವೇಷ ನಮ್ಮನ್ನು ಮೊದಲು ಸಾಯಿಸುತ್ತದೆಯೇ ಹೊರತು ದ್ವೇಷದಿಂದ ಯಾವ ಪ್ರಯೋಜನವೂ ಇಲ್ಲ. ಇರುವ 2 ದಿನದ ಜೀವನಕ್ಕೆ ದ್ವೇಷ, ಅಸೂಯೆ ಯಾಕೆ ಹೇಳಿ? ಇವತ್ತು ಬದುಕಿದ್ದೀವಿ ಅನ್ನೋದಷ್ಟೇ ಸತ್ಯ. ನಾಳೆ ದಿನ ನಮ್ಮದು ಎಂದು ಹೇಳುವುದು ಅಸಾಧ್ಯ. ಇದ್ದಷ್ಟು ದಿನ ಸಾವಿಲ್ಲದ ಪ್ರೀತಿ, ಸ್ನೇಹ, ವಿಶ್ವಾಸವನ್ನು ಗಳಿಸಿ. ನಮ್ಮ ಅವಶ್ಯಕತೆಗಿಂತ ಏನು ಹೆಚ್ಚಾದರೂ ಅದು ವಿಷ. ಅದು ಅಧಿಕಾರವಿರಬಹುದು, ಐಶ್ವರ್ಯ, ಹಸಿವು, ದುರಾಸೆ, ಸೋಮಾರಿತನವಿರಬಹುದು, ಪ್ರೇಮ, ಆಕಾಂಕ್ಷೆ, ದ್ವೇಷ ಯಾವುದಾದರೂ ಇರಬಹುದು. ದ್ವೇಷ, ಅಸೂಯೆಗಳನ್ನು ನೀವು ತೋರಿದರೆ ಅದು ಚಕ್ರಬಡ್ಡಿ ಸಹಿತ ನಿಮಗೆ ಹಿಂತಿರುಗಿ ಬರುವುದು. ಯಾವ ಶಕ್ತಿಯೂ ಅದನ್ನು ತಪ್ಪಿಸಲಾರದು. ಒಂದು ಸಲ ಅದನ್ನು ಚಲಿಸುವಂತೆ ಮಾಡಿದರೆ ಅದರ ಫಲವನ್ನು ಅನುಭವಿಸಬೇಕು. ಇದನ್ನು ನೆನಪಿನಲ್ಲಿಟ್ಟರೆ ನೀವು ಕೆಟ್ಟದ್ದನ್ನು ಮಾಡುವುದನ್ನು ತಪ್ಪಿಸುತ್ತದೆ. ದ್ವೇಷದ ಜ್ವಾಲೆಯಲ್ಲಿ ಮೂಢನಾಗಿ ಬದುಕಬೇಡ. ಪ್ರೀತಿಯ ಚಿಲುಮೆಯಲ್ಲಿ ಎಲ್ಲರೊಂದಿಗೂ ನಗುತ್ತಲಿದ್ದು ನಿನಗೆ ಬೇಕಾದ ಸ್ವರ್ಗವ ಇರುವಲ್ಲಿಯೇ ಸೃಷ್ಟಿಸಿಕೋ. ದುರ್ಬಲರು ದ್ವೇಷ ಸಾಧಿಸುತ್ತಾರೆ, ಬಲಶಾಲಿಗಳು ಕ್ಷಮಿಸುತ್ತಾರೆ, ಬುದ್ಧಿವಂತರು ನಿರ್ಲಕ್ಷಿಸುತ್ತಾರೆ. ದ್ವೇಷವೆಂಬುದು ನಮ್ಮ ಹೆಗಲೇರಿದ ಭಾರದ ಚೀಲ. ನೀವು ದ್ವೇಷ ಮುಂದುವರೆಸಿದಷ್ಟು ಆ ಚೀಲ ಹೆಗಲ ಮೇಲೆಯೇ ಇರುತ್ತದೆ. ಅದನ್ನು ಕೆಳಗಿಳಿಸಿ. ಮಿತ್ರತ್ವದ ಕೈಚಾಚಿ ಬಿಡಿ. ಬದುಕಿನ ಬೆಟ್ಟ ಸುಲಭವಾಗಿ ಏರಬಹುದು. ಶವಗಾರದಲ್ಲಿ ಕೆಲಸ ಮಾಡುವ ಕಾವಲುಗಾರನಲ್ಲಿ ಕೇಳಿದೆ, ಹೆಣಗಳನ್ನು ನೋಡಲು ಭಯವಾಗುವುದಿಲ್ಲವೇ? ಆತ ನಕ್ಕು ಹೇಳಿದ, ಇಲ್ಲ, ಇಲ್ಲಿ ಬದುಕಿರುವವರ ಮುಖ ನೋಡಲು ಭಯವಾಗುತ್ತಿದೆ. ಕಾರಣ ಇಲ್ಲಿ ರೋಷ, ದ್ವೇಷ, ಅಸೂಯೆ ಮತ್ತು ಅಸಹನೆಗಳು ಕಾಣುತ್ತವೆ. ಸತ್ತವರ ಮುಖದಲ್ಲಿ ಕಾಣುವುದು ಕೇವಲ ಶಾಂತಿ ಮಾತ್ರ.